ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಎನ್ಎಸ್ ಬೋಸರಾಜ್ ಫೌಂಡೇಶನ್ ನಿಂದ 3000 ಸಸಿಗಳ ವಿತರಣೆ. ಹಸಿರು ನಗರವನ್ನಾಗಿಸಲು ಸಹಕಾರ. ಎನ್ಎಸ್ ಬೋಸರಾಜ್. ಬಕ್ರೀದ್ ಹಬ್ಬದಂಗವಾಗಿ ಶಾಂತಿ ಸಭೆ. ಭಾತೃತ್ವದೊಂದಿಗೆ ಸೌಹಾರ್ದತೆಯಿಂದ ಬಕ್ರೀದ್ ಆಚರಣೆಗೆ ಸಹಕರಿಸಿ. ಎಸ್ಪಿ ಪುಟ್ಟಮಾದಯ್ಯ. ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಗೆಲುವು. ರಾತ್ರಿ ಇಡೀ ಸಂಭ್ರಮಿಸಿದ ಅಭಿಮಾನಿಗಳು. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ 2 ವರ್ಷದಲ್ಲಿ ಗುಂಡಿ ಬಿದ್ದ ರಸ್ತೆ ದುರಸ್ತಿಗೆ ಮುಂದಾದ ಇಲಾಖೆ. ಹೊನ್ ಗಾರ್ಡನ್ನಿಂದ ಲಂಚ ಸ್ವೀಕಾರ. ಜಿಲ್ಲಾ ಕಮಾಂಡೆಂಟ್ ಜಂಬಣ್ಣ ಲೋಕಾಯುಕ್ತ ಬಲೆಗೆ. ವಾರ್ತೆಗಳ ವಿವರ. ನಗರವನ್ನು ಗ್ರೀನ್ ಸಿಟಿಯನ್ನಾಗಿ ಮಾಡಲು ಹಸಿರು ಕ್ರಾಂತಿ ಅಭಿಯಾನ ಹಮ್ಮಿಕೊಂಡಿದ್ದರಿಂದ ಪರಿಸರ ದಿನಾಚರಣೆ ನಿಮಿತ್ತ ಫೌಂಡೇಶನ್ ವತಿಯಿಂದ 3000 ಗಿಡಗಳು ಹಾಗೂ ನೀರಿನ ಟ್ಯಾಂಕರ್ ವಿತರಣೆ ಮಾಡಿ ಗ್ರೀನ್ ಸಿಟಿಗೆ ಹೆಚ್ಚಿನ ಸಹಕಾರ ನೀಡಲಾಗುತ್ತಿದೆ. ಪಾಲಿಕೆ ಮುಂದಾಳತ್ವ ವಹಿಸಿಕೊಂಡು ಶ್ರಮಿಸುತ್ತಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ನಗರದ ಮಹಾನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ಪರಿಸರ ದಿನಾಚರಣೆ ಹಾಗೂ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನ ಅಂಗವಾಗಿ ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಸಸಿಗಳ ವಿತರಿಸಿ ಮಾತನಾಡಿದರು. ನಗರದಲ್ಲಿ ಅನೇಕ ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳು ವತಿಯಿಂದ ಗಿಡಗಳ ನೆಡುವ ಕಾರ್ಯಕ್ರಮ ನಡೆಯುತ್ತಿದೆ. ಇದೀಗ ನೂತನ ಮಹಾನಗರ ಪಾಲಿಕೆಯು ನಗರವನ್ನು ಗ್ರೀನ್ ಸಿಟಿಯನ್ನಾಗಿ ಮಾಡಲು ಹಸಿರು ಕ್ರಾಂತಿ ಅಭಿಯಾನ ಹಮ್ಮಿಕೊಂಡಿದೆ. ಫೌಂಡೇಶನ್ ವತಿಯಿಂದ 3000 ಸಸಿಗಳು, ನೀರಿನ ಟ್ಯಾಂಕ್ ಇದೀಗ ವಿತರಣೆ ಮಾಡಿದೆ. ಗುರುವಾರ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಅರಣ್ಯ ಇಲಾಖೆ, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಗ್ರೀನ್ ರಾಯಚೂರು ವಿವಿಧ ಸಂಘ ಸಂಸ್ಥೆಗಳು ವತಿಯಿಂದ ಪರಿಸರ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಿದೆ ಎಂದರು. ನಗರದಲ್ಲಿ ಎಲ್ಲ ಕಡೆಗೂ ಸಸಿಗಳ ನೆಡಲಾಗುತ್ತಿದೆ. ಅವುಗಳ ಪೋಷಣೆ ಮತ್ತು ರಕ್ಷಣೆಗೆ ಮಹಿಳೆಯರು, ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಮಾತನಾಡಿ, ಪರಿಸರ ದಿನ ಅಂಗವಾಗಿ ಹಸಿರು ಕ್ರಾಂತಿ ಅಭಿಯಾನಕ್ಕೆ ನಾಳೆ ಚಾಲನೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಅರಣ್ಯ ಇಲಾಖೆ ವತಿಯಿಂದ ಸರ್ವೆ ನಡೆಸಲಾಗಿದ್ದು, ನಗರದಲ್ಲಿ 31 ಕಿಲೋಮೀಟರ್ ಮುಖ್ಯ ರಸ್ತೆಗಳನ್ನು ಗುರುತಿಸಿಕೊಂಡಿದೆ. ಮೊದಲ ಹಂತದಲ್ಲಿ ರಸ್ತೆಯ 2 ಬದಿಯಲ್ಲಿ ಸಸಿಗಳ ನೆಡಲು ಉದ್ದೇಶಿಸಲಾಗಿದೆ ಎಂದರು. ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ 3000 ಗಿಡ, ನೀರಿನ ಟ್ಯಾಂಕರ್ ವಿತರಣೆ ತಿಳಿಸಿದ ಪಾಲಿಕೆಯು ಜೊತೆಗೂಡಿ ನಗರವನ್ನು ಹಸಿರುಕರಣ ಮಾಡಲು ಅಭಿಯಾನ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ನಗರದಲ್ಲಿ ಹೆಚ್ಚಾಗಿ ಧೂಳಿನ ಸಮಸ್ಯೆ ತಲೆದೋರಿದೆ. ಅಂತರ್ಜಲ ಮಟ್ಟವು ಹೆಚ್ಚಳ ಮಾಡಲು ಆದ್ಯತೆಯಾಗಿದೆ. ಗ್ರೀನ್ ಸಿಟಿ ಮಾಡುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು. ಪಾಲಿಕೆ ಸದಸ್ಯ ಜಯಣ್ಣ ಮಾತನಾಡಿ, ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಸಾಕಷ್ಟು ಜನ ಸೇವೆ ಮಾಡುವ ಕೆಲಸ ಮಾಡುತ್ತಿದೆ. ಈ ಹಿಂದೆ ಕೋವಿಡ್ ವೇಳೆಯೂ ಸಾಕಷ್ಟು ಕೆಲಸ ಮಾಡಿದೆ ಎಂದರು. ಪರಿಸರ ದಿನ ನಿಮಿತ್ತ ಹಸಿರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಪಾಲಿಕೆಯನ್ನು ಹಸಿರು ನಗರವನ್ನಾಗಿ ಮಾಡಲು ಮಹಾನಗರ ಪಾಲಿಕೆ ಆಡಳಿತ ವತಿಯಿಂದ ಕಾರ್ಯಕ್ರಮ ರೂಪಿಸಿದೆ. ಇಂದು 3000 ಗಿಡಗಳನ್ನು ಟ್ಯಾಂಕರ್ ವಿತರಣೆ ಮಾಡಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಪಾಲಿಕೆ ಉಪಾಧ್ಯಕ್ಷ ಸಾದಿಕ್ ಸಮೀರ್, ಫೌಂಡೇಶನ್ ಅಧ್ಯಕ್ಷ ಎನ್ಎಸ್ ಬೋಸರಾಜ್, ಫೌಂಡೇಶನ್ ಅಧ್ಯಕ್ಷ ವೆಂಕಟಕೃಷ್ಣ, ಮುಖಂಡರಾದ ರವಿ ಬೋಸರಾಜ್, ಶಂಶಾಲಂ, ಶಾಂತಪ್ಪ, ದರೂರು ಬಸವರಾಜ್, ಜಿಂದಪ್ಪ, ಬಿ ರಮೇಶ್ ಸೇರಿದಂತೆ ಅನೇಕರು ಇದ್ದರು. ಇತರ ಜಿಲ್ಲೆಗಳಿಗಿಂತ ರಾಯಚೂರು ಜಿಲ್ಲೆಯಲ್ಲಿ ಧರ್ಮಗಳ ಮಧ್ಯೆ ಸೌಹಾರ್ದತೆ ಹೆಚ್ಚಿದ್ದು, ಇದೇ ಸಹೋದರತ್ವ ಮುಂದುವರೆದು ಸರ್ಕಾರದ ನಿಯಮಗಳನ್ನು ಪಾಲಿಸುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು. ಅವರಿಂದು ನಗರದ ಎಸ್ಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಂಗಳೂರು, ಮಂಡ್ಯದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಆದರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ರಾಯಚೂರಿನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮಧ್ಯೆ ಉತ್ತಮ ಬಾಂಧವ್ಯವಿದೆ. ಈ ಜಿಲ್ಲೆಯ ಸಮೃದ್ಧ ಫಲವತ್ತತೆ 2 ನದಿಗಳ ರೀತಿಯಲ್ಲಿ ಇಲ್ಲಿ ಧರ್ಮಗಳ ನಡುವಿನ ಬಾಂಧವ್ಯವು ಸಮೃದ್ಧವಾಗಿದೆ ಎಂದರು.
ರಾಯಚೂರಿನಲ್ಲಿ ಮೊದಲು ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿನ ಜನರ ಮಧ್ಯೆ ಇದ್ದ ಸಾಮರಸ್ಯ ಅತ್ಯಂತ ಸಂತಸವನ್ನುಂಟು ಮಾಡಿತು. ಹಿಂದಿನಿಂದಲೂ ಉಳಿಸಿಕೊಂಡು ಬಂದಂತಹ ಈ ಸಾಮರಸ್ಯದ ಪರಂಪರೆಯನ್ನು ಮುಂದೆಯೂ ನಡೆಸಿಕೊಂಡು ಹೋಗಬೇಕು. ಸ್ವಧರ್ಮವನ್ನು ಪ್ರೀತಿಸುವ ಜೊತೆಗೆ ಪರಮ ಧರ್ಮವನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಸಮಾಜದಲ್ಲಿ ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿರುತ್ತಾರೆ. ಆದ್ದರಿಂದ ಈ ಅವಲಂಬನೆ ಹೀಗೆ ಮುಂದುವರೆದು ಸಂಬಂಧಗಳು ಗಟ್ಟಿಗೊಳ್ಳಬೇಕು. ಜೊತೆಗೆ ಸರ್ಕಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಬಕ್ರೀದ್ ಹಿನ್ನೆಲೆಯಲ್ಲಿ ಹಬ್ಬ ಆಚರಣೆಗೆ ಸಿಗಬೇಕಾದ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ನೀಡಲು ಸಂಬಂಧಪಟ್ಟ ಇಲಾಖೆ ತಿಳಿಸಲಾಗುತ್ತದೆ. ಜೊತೆಗೆ ಸಭೆಯಲ್ಲಿ ನೀಡಲಾದ ಪ್ರತಿಯೊಬ್ಬರ ಸಲಹೆಗಳನ್ನು ಪರಿಗಣಿಸಲಾಗುತ್ತದೆ ಎಂದರು. ಇಲ್ಲಿ ಇರ್ತಕ್ಕಂಥ ಜನ ಹೇಗಿದ್ದಾರೆ ಹೇಗಿಲ್ಲ ಅಂತೇಳಿ ಬಹಳಷ್ಟು ಅನುಭವ ಆಗಿದೆ. ಮೇಲಿಂದ ಏನಂತಂದ್ರೆ ಈ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಾಗಿನಿಂದ ಕೆಲವೊಂದು ಅಹಿತಕರ ಘಟನೆಗಳಾಗಲಿ ಇನ್ನೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಗಿರ್ತಕ್ಕಂಥ ಎಲ್ಲವೂ ಏನಂತಂದ್ರೆ ಕಂಟ್ರೋಲ್ ನಲ್ಲಿ ಇದ್ದಾವೆ. ಮೇಲಿಂದ ಏನಂತಂದ್ರೆ ಈ ಶಾಂತಿ ಪಾಲನಾ ಸಭೆ ಹಿಂದೂ ಮುಸ್ಲಿಂ ಇಲ್ಲಿ ಐಕ್ಯತೆಯಿಂದ ಇರ್ತೀವಿ ಅಂತೇಳಿ ಸಂದೇಶ ಹೋಗಿದೆ. ರಾಜ್ಯಕ್ಕೂ ಹೋಗಿದೆ, ದೇಶಕ್ಕೂ ಹೋಗಿದೆ, ಪ್ರಪಂಚಕ್ಕೂ ಹೋಗಿದೆ. ಈ ರಾಯಚೂರಿನ ಜನತೆ ಹೆಂಗಿದ್ದಾರೆ ಅಂತ ಹೇಳಿ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಜನಸ್ನೇಹಿ ಪೊಲೀಸ್ ಇಲಾಖೆ. ಯಾವುದೇ ವಿಷಯ ಬಂದರೂ ಕೂಡ ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ಜನಸ್ನೇಹಿ ಪೊಲೀಸ್ ಇಲಾಖೆ. ಹಾಗಾಗಿ ಏನಂತಂದ್ರೆ ಇವತ್ತು ಅವ್ರು ಸಭೆ ಕರೆದಿದ್ದಾರೆ ಅಂತಂದ್ರೆ ಹಿಂದೂ ಮುಸ್ಲಿಂಗಳು ಬಹಳಷ್ಟು ಮಂದಿ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ಅಂತಂದ್ರೆ ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟುಕೊಂಡಿದ್ರು ನಮ್ಮ ಜನ. ಹಂಗಾಗಿ ಏನಂತಂದ್ರೆ ಇವತ್ತು ಈ ಶಾಂತಿ ಪಾಲನಾ ಸಭೆಯಲ್ಲಿ ಇನ್ನೂ ಅನೇಕರು ಏನಂತಂದ್ರೆ ಮಾತಾಡೋರಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಆಗೋದಿಲ್ಲ. ನಮ್ಮ ಪೊಲೀಸರು ಏನಂತಂದ್ರೆ ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡ್ತಾರ. ಒಳ್ಳೆ ರೀತಿಯಿಂದ ಅಲ್ಲಿ ಹಬ್ಬ ಆಚರಿಸೋಣ ಅಂತೇಳಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ತಾರೆ. ಇದಕ್ಕೂ ಮೊದಲು ಶಾಂತಿ ಸಭೆಯ ಹಿರಿಯ ಸದಸ್ಯ ರಸೂಲ್ ಸಾಬ್ ಮಾತನಾಡಿ, ಪ್ರತಿ ಹಬ್ಬವನ್ನು ನಗರದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಒಟ್ಟಾಗಿ ಮಾಡುತ್ತೇವೆ. ಈ ಒಗ್ಗಟ್ಟು ಮುಂದೆಯೂ ಹೀಗೆ ಇರಬೇಕಾಗಿದೆ. ಎಲ್ಲಿಯೂ ಶಾಂತಿ ಕದಡದ ರೀತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಗಳನ್ನು ನೆನಪಿನಲ್ಲಿಟ್ಟುಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕಿದೆ ಎಂದರು. ಖಾಜಾ ಅಸ್ಲಂ ಮಾತನಾಡಿ, ನಗರಸಭೆಯಿಂದ ಕುಡಿಯುವ ನೀರಿನ ಹಾಗೂ ವಿದ್ಯುತ್ ಸರಬರಾಜು ಸಮರ್ಪಕವಾಗಿ ಆಗಬೇಕಿದೆ. ನಗರ ಪಾಲಿಕೆಯಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕಾಗಿರುವುದು ಅತ್ಯವಶ್ಯಕವಾಗಿದೆ ಎಂದರು. ಎನ್ ಮಹಾವೀರ್ ಮಾತನಾಡಿ, ರಾಯಚೂರಿನಲ್ಲಿ ಜನಸ್ನೇಹಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಭದ್ರತೆ ನಿಯೋಜಿಸಬೇಕು ಎಂದು ಹೇಳಿದರು. ಇನ್ನೋರ್ವ ಹಿರಿಯ ಸದಸ್ಯ ನಜೀರ್ ಪಂಜಾಬಿ ಮಾತನಾಡಿ, ರಾಯಚೂರು ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಪ್ರೀತಿಯನ್ನು ಯಾರು ಕಸಿಯಲು ಸಾಧ್ಯವಿಲ್ಲ. ಹಿಂದೂ ರಾಜರು ಮಸೀದಿಗಳನ್ನು ಹಾಗೂ ಮುಸ್ಲಿಂ ರಾಜರುಗಳು ಹಿಂದೂ ದೇವಾಲಯಗಳನ್ನು ಕಟ್ಟಿಸಿದ ಇತಿಹಾಸ ಸಹೋದರತ್ವವನ್ನು ಸಾರುವ ಸಂಕೇತವಾಗಿದೆ. ಕಾನೂನು ಬಾಹಿರವಾಗಿ ಯಾವುದೇ ಪ್ರಾಣಿಯನ್ನು ಬಲಿ ಕೊಡುವುದಿಲ್ಲ ಎಂದು ತಿಳಿಸಿದರು. ಅಶೋಕ್ ಜೈನ್ ಮಾತನಾಡಿ, ಯುವಕರಲ್ಲಿ ಒಂದಾಗಿ ಬಾಳುವ ರೀತಿಯನ್ನು ಕಲಿಸಬೇಕಾಗಿದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಕೇವಲ ಪೊಲೀಸರ ಕೆಲಸವಲ್ಲ, ನಾಗರಿಕ ಪೊಲೀಸ್ ಆಗಿ ನಾವು ಕೂಡ ಅದನ್ನು ಪಾಲಿಸಬೇಕು ಎಂದರು. ಕೆಇ ಕುಮಾರ್ ಮಾತನಾಡಿ, ಸರ್ಕಾರದ ನಿಯಮಗಳ ಪ್ರಕಾರ ಬಲಿದಾನ ನಡೆಯಬೇಕು. ಜೊತೆಗೆ ರಾಯಚೂರಿನಲ್ಲಿರುವ ಸಹೋದರತ್ವದ ಭಾವನೆ ಇನ್ನೂ ಗಟ್ಟಿಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬದುಕನ್ನು ನಡೆಸಬೇಕಿದೆ ಎಂದು ತಿಳಿಸಿದರು. ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್ ಮಾತನಾಡಿ, ಕಾನೂನು ಸುವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಆಗಿರುತ್ತೇವೆ. ಸರ್ಕಾರದ ನಿಯಮಗಳು ಎಲ್ಲರಿಗೂ ಒಂದೇ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಹಿರಿಯರು ತಮ್ಮ ಸಲಹೆಗಳನ್ನು ನೀಡಿದ್ದಾರೆ. ಯಾವುದೇ ಹಬ್ಬವಾಗಲಿ ಜೊತೆಗೂಡಿ ಮಾಡಿದಾಗ ಸಂಭ್ರಮ ಹೆಚ್ಚಾಗುತ್ತದೆ. ಇಲಾಖೆಗಳು ಕೂಡ ಹಬ್ಬದ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ವ್ಯತ್ಯಯವಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್, ಸಿಪಿಐಗಳಾದ ನಿಂಗಪ್ಪ, ಉಮೇಶ್ ಕಾಂಬಳೆ, ಪಿಎಸ್ಐ ಮಂಜುನಾಥ, ನರಸಮ್ಮ, ಇಸ್ಮಾಯಿಲ್ ಸಾಬ್, ಶಹಬಾಜ್, ಜಾವೀದ್ ಉಲ್ ಹಕ್, ಶ್ರೀನಿವಾಸ್ ಪತಂಗೆ, ಅಶೋಕ್ ಪಟ್ಟಿ, ಸೈಯದ್ ಅಶ್ರಾಫ್ ಹುಸೇನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ 18 ವರ್ಷದ ನಂತರ ಐತಿಹಾಸಿಕ ಗೆಲುವು ಸಾಧಿಸಿದ್ದರಿಂದ ಅಭಿಮಾನಿಗಳು ನಗರದ ವಿವಿಧ ವೃತ್ತಗಳಲ್ಲಿ ಮಧ್ಯರಾತ್ರಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ 6 ರನ್ಗಳ ಜಯ ಸಾಧಿಸುತ್ತಲೇ ದ್ವಿಚಕ್ರ ವಾಹನ ಮೇಲೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಬಾಬು ಜಗಜೀವನರಾಮ್ ವೃತ್ತಗಳಲ್ಲಿ ಜಮಾವಣೆಗೊಂಡ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು.
ಪಟಾಕಿ ಹಾಕಿ ಆರ್ಸಿಬಿ ಘೋಷಣೆಗಳನ್ನು ಕೂಗಿದರು. ನಗರದ ವಿವಿಧ ವೃತ್ತಗಳಿಗೆ ವಾಹನಗಳ ಮೂಲಕ ತೆರಳಿ ವಿಜಯೋತ್ಸವ ಆಚರಿಸಿದರು. ಈಗ ಜಾಹೀರಾತು. ಹರಿಜನವಾಡದ ಶ್ರೀ ಕಂಚು ಮಾರಮ್ಮ ದೇವಿಯ 288ನೇ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ. ದಿನಾಂಕ 3ರಂದು ತೊಟ್ಟಿಲು ಕಾರ್ಯಕ್ರಮ, ದಿನಾಂಕ 4ರಂದು ಸುಮಂಗಲೆಯರಿಂದ ಕುಂಭಮೇಳ, ದಿನಾಂಕ 6ರಂದು ರಥೋತ್ಸವ ಕಾರ್ಯಕ್ರಮ ಮತ್ತು ದಿನಾಂಕ 6ರಂದು ಉಚ್ಛಾಯ ನಡೆಯಲಿದೆ. ಸರ್ವರಿಗೂ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಆದರದ ಸ್ವಾಗತ ಮತ್ತು ಶುಭ ಕೋರುವವರು ಪಿ ಯಲ್ಲಪ್ಪ ಅಧ್ಯಕ್ಷರು, ಎಸ್ ರಾಜು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು, ಸರ್ವ ಸದಸ್ಯರು, ಕಂಚು ಮಾರಮ್ಮ ದೇವಿ ದೇವಸ್ಥಾನದ ಆಡಳಿತ ಮಂಡಳಿ, ಹರಿಜನವಾಡ, ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ. ಆರೋಗ್ಯ ತಪಾಸಣೆ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಮಧ್ಯಾಹ್ನ 1:30ಕ್ಕೆ ಪ್ರಸಾದ ವ್ಯವಸ್ಥೆ ಇರುತ್ತದೆ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರಡಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ. ಸಂಸ್ಥಾಪಕ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ದಿನಾಂಕ 5/6/2025 ಗುರುವಾರ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ. ಅಸ್ಕಿಹಾಳದಿಂದ 7 ಮೈಲ್ ಕ್ರಾಸ್ ವರೆಗೆ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ಇರದೇ ಕಾರಣಕ್ಕೆ ಗುಂಡಿಗಳು ಬಿದ್ದಿದ್ದು, ಇದೀಗ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಗುಂಡಿಗಳು ತೇಪೆ ಮಾಡಲು ಮುಂದಾಗಿದೆ. ನಗರದ ಅಸ್ಕಿಹಾಳದಿಂದ 7 ಮೈಲ್ ವರೆಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಮಾಡಲಾಗಿತ್ತು. ಈ ರಸ್ತೆಗೆ ಡಾಂಬರೀಕರಣ ಮಾಡಿ 2 ತಿಂಗಳು ಗತಿಸಿಲ್ಲ. ಡಾಂಬರೀಕರಣ ಕಿತ್ತು ಹೋಗಿ ಗುಂಡಿಗಳು ಬಿದ್ದಿವೆ. ಇದಕ್ಕೆ ಕಳಪೆ ಕಾಮಗಾರಿ ನಿದರ್ಶನವಾಗಿದೆ. ಅಸ್ಕಿಹಾಳದಿಂದ 7 ಮೈಲ್ ವರೆಗೆ ಸುಮಾರು 7 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ಕಳಪೆಯಿಂದ ಕೂಡಿದ್ದರಿಂದ ಅಲ್ಲಲ್ಲಿ ರಸ್ತೆಯಲ್ಲಿ ಗುಡಿಗಳು ಬಿದ್ದಿದ್ದು ರಸ್ತೆ ಅಪಘಾತಗಳು ಹೆಚ್ಚಳಕ್ಕೆ ಕಾರಣವಾಗಿದೆ. ಈ ರಾಜ್ಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆಯಲ್ಲಿ ಸಂಚರಿಸಿದರೆ ಅಪಘಾತಗಳು ಸಂಭವಿಸಬಹುದಾಗಿದೆ. ಇತ್ತೀಚೆಗೆ ಗುಂಡಿಯಲ್ಲಿ ಬೈಕ್ ಸವಾರ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ. ಸಾರ್ವಜನಿಕರು ಪ್ರಯಾಣಿಕರು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ರಾಜ್ಯ ಹೆದ್ದಾರಿಗೆ ತೇಪೆ ಹಚ್ಚುವ ಕೆಲಸ ಪ್ರಾರಂಭಿಸಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ ಕಾಮಗಾರಿ ಕಳಪೆಯಾಗಿ 2 ವರ್ಷದೊಳಗೆ ಗುಂಡಿಗಳು ಹುಟ್ಟಿವೆ. ತಾತ್ಕಾಲಿಕವಾಗಿ ತೇಪೆ ಹಾಕಿ ಮುಚ್ಚಲಾಗುತ್ತಿದೆ. ನಗರ ಪ್ರವೇಶಿಸುವ ಮುಖ್ಯ ರಸ್ತೆಯಾಗಿದ್ದು ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ತೇಪೆ ಹಾಕಿ ಮುಚ್ಚುವ ಕೆಲಸ ನಡೆಯುತ್ತಿದೆ. ಗುಣಮಟ್ಟದ ಕುರಿತು ಇಲಾಖೆಯೇ ಖಾತ್ರಿ ನೀಡಬೇಕಿದೆ. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವ ರಸ್ತೆಗಳ ಗುಣಮಟ್ಟವಾಗದೇ ಇರುವುದು, ಮೇಲಿಂದ ಮೇಲೆ ರಸ್ತೆಗಳು ಕೆಟ್ಟು ಹೋಗಿ ದುರಸ್ತಿ ಹೆಸರಿನಲ್ಲಿ ಇಲಾಖೆ ಅನುದಾನ ಅಪವ್ಯಯ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಮಗಾರಿ ನಿರ್ವಹಿಸಿರುವ ಗುತ್ತಿಗೆದಾರರು ಹಾಗೂ ಇಲಾಖೆ ಅಧಿಕಾರಿಗಳ ವೈಫಲ್ಯ ಬಯಲಾಗಿದೆ. ಹೋಂಗಾರ್ಡ ಕರ್ತವ್ಯಕ್ಕೆ ನಿಯುಕ್ತಿಗೊಳಿಸಲು ಲಂಚ ಸ್ವೀಕರಿಸುತ್ತಿದ್ದಾಗ ಹೋಂಗಾರ್ಡ ಕಮಾಂಡೆಂಟ್ ಲೋಕಾಯುಕ್ತರ ಬಲೆಗೆ ಬಿದ್ದ ಘಟನೆ ಮಂಗಳವಾರದಂದು ನಡೆದಿದೆ. ಮಾರಪ್ಪ ಎಂಬುವವರಿಂದ ನಗರದ ಸದರ್ ಬಜಾರ್ ಠಾಣೆಗೆ ನಿಯುಕ್ತಿಗೊಳಿಸಲು 10,000 ರೂಪಾಯಿ ಹಣದ ಬೇಡಿಕೆ ಇಟ್ಟಿದ್ದರು. 5,000 ರೂಪಾಯಿ ಹಣವನ್ನು ನಗರದ ಹರಿಜನವಾಡ ರಸ್ತೆ ಬಳಿ ಚೌಡಮ್ಮ ಕಟ್ಟೆ ಬಳಿ ಲಂಚ ಹಣ ಪಡೆಯುತ್ತಿರುವಾಗ ಲೋಕಾಯುಕ್ತರು ದಾಳಿ ವಶಪಡಿಸಿಕೊಂಡಿದ್ದಾರೆ. ಹೋಂಗಾರ್ಡಗಳನ್ನು ವಿವಿಧ ಠಾಣೆ ಹಾಗೂ ಭದ್ರತಾ ಕಾರ್ಯಗಳಿಗೆ ನಿರಂತರವಾಗಿ ನಿಯುಕ್ತಿಗೊಳಿಸಲು ಹಣವನ್ನು ಹೋಂಗಾರ್ಡ ಕಮಾಂಡೆಂಟ್ ಜಂಬಣ್ಣ ಪಡೆಯುತ್ತಿದ್ದರು. ಹಣ ಕೊಟ್ಟವರಿಗೆ ಮಾತ್ರ ನಿರಂತರ ಸೇವೆ ನಿಯುಕ್ತಿಗೊಳಿಸಲಾಗುತ್ತಿತ್ತು. ಮಾರಪ್ಪ ಎಂಬುವವರು ಗೃಹ ಸಿಬ್ಬಂದಿಯಾಗಿ ಸೇವೆಯಲ್ಲಿದ್ದು ಕೆಲಸಕ್ಕೆ ನಿಯುಕ್ತಿ ಮಾಡಲು ಹಣ ಕೇಳುತ್ತಿರುವ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಿದ್ದರು. ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಪ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿ ಹಣದ ಸಮೇತ ಆರೋಪಿ ಜಂಬಣ್ಣ ಇವರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಕಾಳಪ್ಪ ಬಡಿಗೇರ್, ರವಿ, ಪುರುಷೋತ್ತಮ್ ಸೇರಿ ಸಿಬ್ಬಂದಿಗಳಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ 3,000 ಸಸಿಗಳ ವಿತರಣೆ. ಹಸಿರು ನಗರವನ್ನಾಗಿಸಲು ಸಹಕಾರ. ಎನ್ಎಸ್ ಬೋಸರಾಜ್. ಬಕ್ರೀದ್ ಹಬ್ಬದಂಗವಾಗಿ ಶಾಂತಿ ಸಭೆ. ಭಾತೃತ್ವದೊಂದಿಗೆ ಸೌಹಾರ್ದತೆಯಿಂದ ಬಕ್ರೀದ್ ಆಚರಣೆಗೆ ಸಹಕರಿಸಿ. ಎಸ್ಪಿ ಪುಟ್ಟಮಾದಯ್ಯ.
ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಗೆಲುವು, ರಾತ್ರಿ ಇಡೀ ಸಂಭ್ರಮಿಸಿದ ಅಭಿಮಾನಿಗಳು. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ 2 ವರ್ಷದಲ್ಲಿ ಗುಂಡಿ ಬಿದ್ದ ರಸ್ತೆ ದುರಸ್ತಿಗೆ ಮುಂದಾದ ಇಲಾಖೆ. ಹೊನ್ ಗಾರ್ಡನ್ನಿಂದ ಲಂಚ ಸ್ವೀಕಾರ, ಜಿಲ್ಲಾ ಕಮಾಂಡೆಂಟ್ ಜಂಬಣ್ಣ ಲೋಕಾಯುಕ್ತ ಬಲೆಗೆ.